ಬೆಟಗೇರಿ ಅಂತ ಹೇಳಿ. ನನ್ನ ತಂದೆ ತಾಯಿ ಹೆಸರು ಸುಬ್ಬಮ್ಮ ತಿಮ್ಮೇಗೌಡರು ಅಂತ ಹೇಳಿ. ಅವರ ಒಂದು 5ನೇ ಮಗಳು ನಾನು. ನನ್ನ ಹೆಸರು ಯಶೋಧ ಅಂತ ಹೇಳಿ. ನಾನು ಸಣ್ಣಲ್ಲಿರ್ಬೇಕಾದ್ರೆ ಹಳ್ವಳ್ಳಿ ಶಾಲೆಯಲ್ಲಿ ಓದಿರೋದು. ನಾನು 7ನೇ ಕ್ಲಾಸ್ ಮಾತ್ರ ಓದಿರೋದು. ಹಳ್ವಳ್ಳಿ ಶಾಲೆಯಲ್ಲಿ 7ನೇ ಕ್ಲಾಸ್ ಓದಿರೋದು. 7ನೇ ಕ್ಲಾಸಿಂದ ನಂತರ ನಾನು ಓದ್ಲಿಕ್ಕೆ ಆಗಿಲ್ಲ. ತುಂಬಾ ಕಷ್ಟ ಇತ್ತು, ಬಡತನ ಇತ್ತು. ಮತ್ತೆ ನಾವು 6 ಜನ ಮಕ್ಕಳಲ್ಲೂ ತುಂಬಾ ಕಷ್ಟ ಇತ್ತು ಓದ್ಲಿಕ್ಕೆಲ್ಲ. ಅದರಿಂದ ಅಷ್ಟೇ ಓದ್ಲಿಕ್ಕೆ ಆಯ್ತು ನನಗೆ. ನಾನು ಅದೇ ಹುಟ್ಟಿರೋದು ಅಂತ ಒಂದು ಹಳ್ಳಿಯಲ್ಲಿ ಏನು ಸೌಲಭ್ಯ ಕೂಡ ಇರಲಿಲ್ಲ. ಕರೆಂಟು ವ್ಯವಸ್ಥೆ ಮತ್ತೆ ನೀರಿನ ಸೌಲಭ್ಯ ಯಾವುದು ಕೂಡ ಇರಲಿಲ್ಲ ನಾವು ಇರುವಂತ ಹಳ್ಳಿಯಲ್ಲಿ. ನಾನು 7ನೇ ಕ್ಲಾಸ್ ನಂತರ ಮತ್ತೆ ಓದ್ಲಿಕ್ಕೂ ತುಂಬಾ ಕಷ್ಟ ಆಯ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಕೂಲಿ ಕೆಲಸ ಮಾಡಿ ಕಲ್ಪರು. ಅದಕ್ಕೆ ಹಣದ ಕಾಸಿನ ತೊಂದರೆ ಆಯ್ತು, ನನಗೆ ಓದ್ಲಿಕ್ಕಾಗಿಲ್ಲ. ಮತ್ತೆ ನಾನು ತೋಟದ ಹೂವಿನ ಎಸ್ಟೇಟ್ ಅಂತ ಹೇಳಿ ಅಲ್ಲಿ ಮತ್ತೆ ಕಾರ್ಮಿಕರಾಗಿ ಕೆಲಸ ಮಾಡ್ಲಿಕ್ಕೆ ಹೋದೆ. ಅಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೆ. ಆದ್ರೂ ನನಗೆ ಚಿಕ್ಕನಿಂದನೂ ಒಂದು ನಮ್ಮ ಸುತ್ತಮುತ್ತ ಹಳ್ಳಿಗಳನ್ನು ನೋಡಿದಾಗ ತುಂಬಾನೇ ಬೇಜಾರಾಗ್ತಾ ಇತ್ತು. ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಯಾವ ಸೌಲಭ್ಯಗಳು ಕೂಡ ಇಲ್ಲಲ್ಲ, ಅದನ್ನ ಹೇಗೆ ಸರಿಪಡಿಸಬೇಕು ಅಂತ ಹೇಳ್ಕೊಂಡು ತುಂಬಾನೇ ಫೀಲಿಂಗ್ ಆಗ್ತಾ ಇತ್ತು. ನಾನು ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ತುಂಬಾನೇ ಬೇಜಾರಾಗ್ತಿರ್ಬೇಕಾದ್ರೆ ನನಗೆ ಗ್ರಾಮ ಪಂಚಾಯತಿಗಳಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ಹೇಳೋದೆಲ್ಲ ಕೇಳಿದೆ. ಗ್ರಾಮ ಪಂಚಾಯತಿಗಳಲ್ಲಿ ಎಲೆಕ್ಷನ್ ಎಲ್ಲ ನಿಂತ್ರೆ ಒಂದಷ್ಟು ಸೌಲಭ್ಯಗಳನ್ನ ಮಾಡಿಸ್ಕೊಟ್ಟು ಅದು ಹಳ್ಳಿಗೆ ಅನ್ನೋದನ್ನ ನಾನು ಸುತ್ತಮುತ್ತ ತಿಳ್ಕೊಳ್ತಿದ್ದೆ. ಮತ್ತೆ ಓದು ಕೇಳಕ್ ಕೂಡ ಮನೆಗಳಿಗೆ ಬಂದಾಗ ಎಲ್ಲ ಮಾತಾಡ್ತಿದ್ದೆ. ನಾನು ಏನಾದ್ರು ಮಾಡಿಸ್ಕೊಡ್ತೀರಾ, ನಮ್ಮ ತಂದೆ ತಾಯಿ ಓಟ್ ಹಾಕ್ತಾರೆ ಅಂತ ಕೇಳ್ತಾ ಇರ್ತಿದ್ದೆ. ನಾನು ಓದಿ ತಿಳ್ಕೊಂಡಿದ್ರಿಂದ ಅದಕ್ಕೆ ನಾನು ಆಯ್ತು ನೀನೇ ನಿಲ್ಲಮ್ಮ, ನೀನೇ ನಿಲ್ಲು, ನಿನ್ನೆ ನಿಲ್ಲಿಸ್ತೀವಿ, ನೀವು ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲು ಅಂತ ಹೇಳಿದ್ರು. ನಾನು 19 ವರ್ಷಕ್ಕೆ ನನ್ನ 19 ವರ್ಷದಲ್ಲಿ ನನಗೆ ಅನಿಸ್ತು ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಂತ್ರೆ ಏನಾದ್ರೂ ಹಳ್ಳಿಗಳಿಗೆ ಸೌಲಭ್ಯಗಳನ್ನು ಮಾಡ್ಕೊಡ್ಬೋದೇನೋ, ನಾನು ಏನಾದ್ರೂ ಮಾಡಕ್ಕಾಗತ್ತೆ ಅನ್ನೋದ. ನಾನು ಚಿಕ್ಕಲಿನಷ್ಟೇ ನಾನು ಜಾಸ್ತಿಯಾಗಿ ಹಳ್ಳಿಗಳಲ್ಲಿ ಜನರ ಒಡನಾಟ ಇರ್ತಿತ್ತು, ಮಾತಾಡೋದು ಎಲ್ಲ ಜಾಸ್ತಿ ಆಗಿರ್ತಿತ್ತು. ಅದರಿಂದ ನಾನು ಗ್ರಾಮ ಪಂಚಾಯತಿಲೂ ನಿಂತ್ರು ಓಟಲ್ಲೇ ಗೆದ್ದು ಏನಾದ್ರೂ ಮಾಡ್ಕೊಡ್ಬೋದು ಅಂತ ಹೇಳ್ಕೊಂಡು ನಮ್ಮ ಕಳಸ ಪಂಚಾಯತಿಲಿ ಅವಾಗ ಜನತ ಮೈತ್ರಿಯಾಗಿತ್ತು, ಬಿಜೆಪಿ ಮತ್ತು ದಳ. ಅದರಲ್ಲಿ ಕ್ಯಾಂಡಿಡೇಟ್ ಆಗಿ ಗ್ರಾಮ ಪಂಚಾಯತಿ ನಿಂತೆ. ಆದ್ರೆ ಗ್ರಾಮ ಪಂಚಾಯತಿ ಓಟಲ್ಲಿ ನನ್ನ ಹಳ್ಳಿಯಲ್ಲಿಲ್ಲ ಪರಿಚಯ ಇರೋದ್ರಿಂದ ನನಗೆ ಸೋತೆ, ಗೆಲ್ಲಿಕ್ಕಾಗಿಲ್ಲ, ಸೋತೋದೆ. ಆದ್ರ ನಂತರ ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ. ಅದೇ ರೀತಿ ಕೂಲಿ ಕೆಲಸನ ಮುಂದುವರಿಸಿದೆ ಹೂವಿನ ತೋಟದಲ್ಲಿ. ಆ ನಂತರದಲ್ಲಿ ನಾನು ಅದೇ ರೀತಿಯಾಗಿ ಬೆಳೆತಿರ್ಬೇಕಾದ್ರೆ ನಂಗೆ ಒಂದಷ್ಟು ಓದೆಲ್ಲ ತಿಳ್ಕೊಂಡಿದ್ದೆ. ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ಎಲ್ಲ ಓದಿ ತಿಳ್ಕೊಂಡಿದ್ದೆ. ನಾನು ಚಿಕ್ಕಲ್ಲಿದ್ದನ್ನು ಕೂಡ ಓದ್ತಾ ಇರೋ ಹವ್ಯಾಸಗಳು ಇವಾಗಲೂ ಕೂಡ ಜಾಸ್ತಿ ಇದೆ, ಓದಿ ತಿಳ್ಕೊಂಡಿದ್ದೆ. ಆವಾಗ ನನಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಮತ್ತೆ ಮೀಸಲರಣ್ಯ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ನಮ್ಮ ಊರಿಗಿಂತ ಸ್ವಲ್ಪ ದೂರ ಆಗುತ್ತೆ. ನಮ್ಗೆ ಮೀಸಲರಣ್ಯ ನಮ್ಮ ಏರಿಯಾನೇ ಆಗುತ್ತೆ. ಮೀಸಲರಣ್ಯದಲ್ಲಿ ನಮಗೆ ನೋಟಿಸ್ ಜಾರಿ ಆಯ್ತು. ನನ್ನ ಮಾವನ ಮನೆ ಭಾವನವರಿಗೆ ನಮಗೆ ನೋಟಿಸ್ ಜಾರಿ ಆಯ್ತು. ಆ ನೋಟಿಸ್ ಜಾರಿ ಆದಾಗ ನಾನು ಇದೇನಪ್ಪ ಅಂತ ಹೇಳಿ ಅನ್ಕೊಂಡು ಏನು ನಮ್ಮನ್ನು ಒಕ್ಕಲೆದ್ದು ಹೇಳಕ್ ಹೋಗ್ತಿದಾರಲ್ಲ, ಅಷ್ಟನಕ ನಮಗೆ ಫಾರೆಸ್ಟ್ ಯಾರು ಮತ್ತೆ ಪೊಲೀಸ್ ಅಂದ್ರೆ ಏನು ಯಾವ್ದು ಕೂಡ ಗೊತ್ತಿರ್ಲಿಲ್ಲ. ನಮಗೆ ಫಾರೆಸ್ಟ್ ಎಲ್ಲ ಗೊತ್ತಾಗಿದೆ ಏನು ಅಂದ್ರೆ ನಮ್ಮ ಮನೆಗಳ ಹತ್ರ ಎಲ್ಲ ಇದು ಕಲ್ಲೆಲ್ಲ ಹಾಕಿ ನಮ್ಮ ಬೋಂಡ್ರಿ ಒಳಗಡೆ ಕಲ್ಲು ಹಾಕಕ್ಕೆಲ್ಲ ಬಂದ್ರು. ಆವಾಗ ನಮಗೆ ಫಾರೆಸ್ಟ್ ಎಲ್ಲ ಏನು ಎಂತ ಅಂತ ಹೇಳಿ ಗೊತ್ತಾಗಿದೆ. ಆವಾಗ ನಮಗೆ ತಿಳ್ಕೋಬೇಕು ಅಂತ ಹೇಳಿ ಕುತೂಹಲ ಕೂಡ ಶುರುವಾಯಿತು. ಏನಿದು ನಮ್ಮನೆಲ್ಲ ಒಕ್ಕಲೆಳಿಸ್ತಿದ್ದಾರೆ, ನಮಗೆ ಮೂಲಭೂತ ಸೌಲಭ್ಯಗಳಂತೂ ಇಲ್ಲ, ಈಗ ಒಕ್ಕಲೆಳ್ಸಕ್ ಕೂಡ ಬಂದಿದ್ದಾರೆ ಅಂತ ಹೇಳ್ಕೊಂಡು ನನಗೆ ಫೀಲಿಂಗ್ ಆಗೋದು ಶುರುವಾಯಿತು. ಆ ನಂತರದಲ್ಲಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಹೋರಾಟದ ವಿಠಲ ಹೆಗ್ಡೆ ಅವರೆಲ್ಲ ನನಗೆ ಕಾರ್ಯಕ್ರಮದ್ದು ಪಾಂಪ್ಲೆಟ್ಸ್ ಕೊಟ್ಟಿದ್ರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಹೋರಾಟ ಮಾಡ್ತೀವಿ ನಾವು, ರಾಷ್ಟ್ರೀಯ ಉದ್ಯಾನ ಆಗ್ತಿದೆ, ಒಕ್ಕಲೆಳಿಸ್ತಿದ್ದಾರೆ, ಇಲ್ಲಿ ನಾವು ಒಕ್ಕಲೆಳಿಸಿ ಹೋದ್ರೆ ಕಷ್ಟ ಅಂತ ಹೇಳ್ಕೊಂಡು ಅವ್ರದ್ದು ಕರಪತ್ರನೆಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ಓದಿ ತಿಳ್ಕೊಂಡ ನಂತರದಲ್ಲಿ ಅದೇ ರೀತಿ ನಮ್ಮ ಈ ಮೀಸಲರಣ್ಯ ಅನ್ನೋದು ನನಗೆ ಗೊತ್ತಾಯ್ತು. ಅವಾಗ ಮತ್ತೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಹೋರಾಟಕ್ಕೆ ಹೋಗಿ ಭಾಗವಹಿಸ್ತಿದ್ದೆ. ಆ ನಂತರದಲ್ಲಿ ನನ್ನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿ ಒಕ್ಕೂಟನೇ ನನಗೆ ಸಂಘಟನೆ ಪರಿಚಯ ಆಗಿರೋದು. ನಮ್ಮ ಮೀಸಲರಣ್ಯ ಹೋರಾಟ ಕೂಡ ಅದೇ ಪರಿಚಯ ಆಗಿರೋದು. ಆ ನಂತರದಲ್ಲಿ ನಾವು ಏನು ಈ ತರ ಸಂವಿಧಾನಬದ್ಧ ಹೋರಾಟಗಳನ್ನು ಮಾಡಿದ್ರೆ ನಮ್ಮ ಭೂಮಿಗಳನ್ನು ಉಳಿಸ್ಕೋಬಹುದು ಅಂತ ಹೇಳ್ಕೊಂಡು ಕೂಡ ನಮಗೆ ಅವರೆಲ್ಲ ಭಾಷಣದಲ್ಲಿ, ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಭಾಷಣದಲ್ಲಿ ನಾನು ಕೇಳ್ಕೊಂಡೆ. ಆ ಭಾಷಣ ಕೇಳಿದ ನಂತರದಲ್ಲೇ ನನಗೆ ಕೂಡ ಈ ಹೋರಾಟ ಮಾಡಿದ್ರೆ ನಮ್ಮ ಭೂಮಿಗಳನ್ನು ಉಳಿಸ್ಕೊಬಹುದು ಅನ್ನೋದು ಮನವರಿಕೆ ಆಯ್ತು. ಆ ತರದ್ರಲ್ಲಿ ನನ್ನ ಜೀವನ ಹೋರಾಟಕ್ಕೆ ಹೇಳ್ಕೊಂಡು ಹೋಯ್ತು. ಹೋರಾಟದ ಕಡೆಗೆ, ಸಂವಿಧಾನಬದ್ಧವಾದ ಹೋರಾಟದ ಕಡೆಗೆ ಹೇಳ್ಕೊಂಡು ಹೋಯ್ತು. ಆ ನಂತರದಲ್ಲಿ ನಮ್ಮ ಏರಿಯಾದಲ್ಲಿ ಕೂಡ ನಾವು ಮೀಸಲರಣ್ಯ ಹೋರಾಟ ಸಮಿತಿಯನ್ನ ಕಟ್ಟಿದೀವಿ. ಎಲ್ಲರೂ ಸೇರ್ಕೊಂಡು ಅದಕ್ಕೆ ಕಾರ್ಯದರ್ಶಿಯಾಗಿ ನಮ್ಮ ಅಣ್ಣ ಇದ್ರು,
ಎಲ್ಲ ಸೇರ್ಕೊಂಡು ಮೀಸಲಾರಣ್ಯ ಹೋರಾಟ ಸಮಿತಿಯನ್ನು ಕಟ್ಟಿ ಅದ್ರ ಮುಖಾಂತರನೇ ನಾವು ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನ್ 12 ದಿವಸಕ್ಕೆ ಫಸಲು ಇದು ಒಕ್ಕಲು ಹೇಳ್ಬೇಕು ಅಂತ ಹೇಳಿದ್ರು ನಮ್ಮ ಫಾರೆಸ್ಟ್ ಇಲಾಖೆಯವರು. ಅವಾಗ ನಮ್ಗೆ ಅದನ್ನ ನಮ್ಮ ಹೋರಾಟ ಸಂವಿಧಾನಬದ್ಧವಾದ ಹೋರಾಟ ಮಾಡಕ್ ಶುರು ಆದ ನಂತರದಲ್ಲಿ ನಮ್ದು ಅದು ಸ್ವಲ್ಪ ನಿಲ್ತು. 12 ದಿವಸಕ್ಕೆ ನಮ್ಮನ್ನು ಒಕ್ಕಲು ಹೇಳ್ತಿರ್ಲಿಲ್ಲ. ಆ ಹೋರಾಟ ಮುಖಾಂತರನೇ ನಮಗೆ ಸ್ವಲ್ಪ ನಮ್ಮ ಒಕ್ಕಲು ಹೇಳುವಂತ ಪ್ರಕ್ರಿಯೆ ಅಲ್ಲಿ ಸ್ವಲ್ಪ ನಿಂತಿತ್ತು. ನಿಂತ್ಕೊಂಡ ನಂತರದಲ್ಲಿ ನಾನು ಅದೇ ರೀತಿ ಕೂಲಿ ಕೆಲಸ ಮಾಡ್ತಾನೆ ಇಂಥ ಸಂವಿಧಾನಬದ್ಧವಾದ ಹೋರಾಟಗಳಿಗೆಲ್ಲ ನಾನು ಭಾಗವಹಿಸ್ತಾನೆ ಇದ್ದೆ. ಭಾಗವಹಿಸ್ತಾನೆ ಇರ್ಬೇಕಾದ್ರೆ ನನಗೆ ಕುದುರೆಮುಖ ರಾಷ್ಟ್ರೋದ್ಯಾನ ಮೀಟಿಂಗ್ ನಾನು ಹೊರಗಡೆ ಎಲ್ಲಾ ಕಡೆಲೂ ಹೋಗ್ತಾ ಇದ್ದೆ. ಎಲ್ಲಾ ಕಡೆ ಹೋಗ್ಬೇಕಾದ್ರೆ ನನಗೆ ಬೆಳ್ತಂಗಿಯಲ್ಲಿ ಇದು ಅಲ್ಲಿ ಮೀಟಿಂಗ್ ಇದೆ ಬನ್ನಿ ಅಂತ ಹೇಳ್ಕೊಂಡು ನನಗೊಂದು ಲೆಟರ್ ಕಳಿಸಿದ್ರು. ಆ ಲೆಟರ್ ನೋಡ್ಕೊಂಡು ನಾನು ಅಲ್ಲಿ ಕೂಡ ಮೀಟಿಂಗ್ ಇದೆ ಹೋಗ್ತೀನಿ ಅಂತ ಹೇಳ್ಕೊಂಡು ನಾನು ನವೆಂಬರ್ 17, 2003 ನಾನು ಅಲ್ಲಿ ಹೋದೆ. ಹೋಗಿ ಅಲ್ಲಿ ಮೀಟಿಂಗ್ ರಾಮಪ್ಪ ಪೂಜಾರ್ ಅಂತ ಹೇಳಿ ಅವ್ರ ಮನೇಲಿ ಮೀಟಿಂಗ್ ಇತ್ತು. ಅವ್ರ ಮನೇಲಿ ಮೀಟಿಂಗ್ ಎಲ್ಲ ಮಾಡ್ಕೊಂಡು ಸಂಜೆ ಆಯ್ತು. ಸಂಜೆ ಆಗ್ಬೇಕಾದ್ರೆ ನಾನು ಮೀಟಿಂಗ್ ಒಂದು 100 ಜನ ಸೇರಿದ್ರು ಮೀಟಿಂಗ್. ಎಲ್ಲ ಅವ್ರವ್ರ ಮನೆಗೆ ಹೋದ್ರು. ನನ್ನ ಮನೆ ದೂರ ಆಗಿದ್ರಿಂದ ನಮ್ಗೆ ಕಳ್ಸಕ್ ಬರ್ಬೇಕಾದ್ರೆ ನಾನು ಕಳ್ಸಕ್ ಬರೋ ಬಸ್ ಇಲ್ಲದಿದ್ರಿಂದ ನಾನು ರಾಮಪ್ಪ ಪೂಜಾರಿ ಮನೇಲೆ ಉಳಿಬೇಕಾದಂತ ಅನಿವಾರ್ಯತೆ ಕೂಡ ಬಂತು. ಆಗ ನಾನು ಅಲ್ಲೇ ಉಳಿದೆ. ಉಳಿದು ಬೆಳಿಗ್ಗೆ ಮನೆಗೆ ಹೋಗುವ ಅಂತ ಹೇಳಿ ಅಲ್ಲಿ ಉಳಿದು ಊಟ ಮಾಡಿ ಮಲಗಿದ ಒಂದು 3 ಗಂಟೆ ಸಮಯದಲ್ಲಿ ಏನೋ ಹೊರಗಡೆ ಶಬ್ದ ಕೇಳ್ತು ನನಗೆ. ಅಂದ್ರೆ ನನ್ ಜೊತೆಗೆ ಬೇರೆ ಜನ ಕೂಡ ಇದ್ರು, ಅಲ್ಲೇ ಮಲಗಿದ್ರು. ಹೊರಗಡೆಯಿಂದ ಶಬ್ದ ಬಡ 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 ಶಬ್ದ ಆಯ್ತು. ನಾನು ಆತರ ಶಬ್ದಗಳನ್ನ ನೀನು ಫಿಲಮ್ ಅಲ್ಲಿ ನೋಡಿದ್ರೆ ಬಿಟ್ರೆ ಮತ್ತೆ ನಾನು ಡೈರೆಕ್ಟ್ ಆಗಿ ನೋಡಿದ್ದಿರ್ಲಿಲ್ಲ. ಏನಪ್ಪ ಇದು ಅಂತ ಹೇಳಿ ನನಗೆ ಗಾಬರಿ ಆಯ್ತು. ಗಾಬರಿಯಾಗಿ ಎದ್ದು ಕೂರ್ಬೇಕಾದ್ರೆ ನನ್ಗೆ ಕಣ್ಣಂತ ದೃಶ್ಯ ಏನು ಅಂತ ಹೇಳಿದ್ರೆ ಪಾರ್ವತಿ ಅಂತ ಹೇಳೋರು ಏನು ಬಂದು ನನ್ನ ಕಣ್ಣೆದ್ರನೆ ಬಿದ್ರು ಒಳಗಡೆ ಬಿದ್ದು ಅವರು ಎದೆಲೆಲ್ಲ ರಕ್ತ ಸೋರ್ತಾ ಇತ್ತು. ನನಗೆ ತುಂಬಾನೇ ಭಯ ಆಗ್ಬಿಡ್ತು. ಏನಪ್ಪ ಇದು ಅಂತ ಹೇಳಿ ನಾನು ಸೀದಾ ಹೆದರಿಕೆನೋ ಕೂಡ ಆಯ್ತು. ಹೆದರಿಕೆ ಆಗ್ಬೇಕಾದ್ರೆ ಸೀದಾ ಅಟ್ಟ ಹತ್ತಿ ಹೋಗಿ ನಾನು ಅಟ್ಟದ ಮೇಲ್ಗಡೆ ಕುತ್ಕೊಂಡೆ. ಅಟ್ಟದ ಮೇಲ್ಗಡೆ ಕುತ್ಕೊಂಡ್ಬೇಕಾದ್ರೆ ನನ್ನ ಜೊತೆ ಇನ್ನೊಬ್ರು ರಾಜಮ್ಮ ಅಂತ ಹೇಳಿ ಜೊತೆಲಿದ್ರು. ಅವ್ರು ಬಂದು ಗೋಡೆಗೊರಗಿ ನಿಂತ್ರು. ನನ್ಗೆ ನನ್ನ ಜೀವನದಲ್ಲಿ ಒಂದು ಮರೆಯಲಾರದ ಘಟನೆ ಅಂತ ಹೇಳಿದ್ರೆ ಅದೇ ಅಂತ ಅನಿಸ್ತಿದೆ. ಅವರು ಆಜಿಮ ಈ ತರ ಬಂದು ನನ್ನ ಕೆಳಗಡೆ ನಾನ್ ಮೇಲೆ ಆಟೋದಲ್ಲಿದ್ದೀನಿ, ನನ್ನ ಪಕ್ಕದಲ್ಲಿ ಕೆಳಗಡೆ ಆಜಿಮ ನಿಂತಿದ್ದಾರೆ. ಪೊಲೀಸರು ಅಂದ್ರೆ ನನಗೆ ಪೊಲೀಸರು ಅಂತ ಗೊತ್ತಿಲ್ಲ. ಆ ತರ ಬಂದು ನುಗ್ಗಿದ್ದಾರೆ ಪೊಲೀಸರು ಅಂತ ಗೊತ್ತಿಲ್ಲ. ಏನೋ ಆಗ್ತಿದೆ ಅನ್ನೋದೇ ನನ್ನ ಒಂದು ಇದಾಗ್ಬಿಟ್ಟಿದೆ. ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಆದ್ರೆ ಆಜಿಮ ಕೆಳಗೆ ನಿಂತರಿ ಹೊರಗಡೆಲ್ಲ ಬಂದು ಪೊಲೀಸರು ಎದೆಗೆ ಗುಂಡಿಟ್ಟು ಹೊಡೆದ್ಬಿಟ್ರು. ಅವಾಗ ಗುಂಡು ಅಂತಾನ ನನಗೆ ಗೊತ್ತಾಗಿಲ್ಲ. ಆಜಿಮನ ಎದೆ ಒಂದೇ ಸರಿ ಹೊಕ್ಬೇಕಾದ್ರೆ ಅವ್ರಿಗೆ ರಕ್ತ ಹಾರಿ ಅದು ಬಡ್ಡ ಬಿದ್ಬಿಟ್ರು. ನನಗೆ ಅದು ನೋಡಿದ್ರೆ ಇವಾಗ್ಲೂ ಕೂಡ ನನಗೆ ಏನೋ ಒಂಥರ ಮನಸ್ಸಿಗೆ ಬೇಜಾರನೆ ಕೂಡ ಆಗ್ತಿದೆ. ಆತರ ಎದ್ರೆ ಬಂದು ಹೊಡೆದಿದೆ. ಅಂದ್ರೆ ನಾನು ಫಿಲಮ್ ಅಲ್ಲಿ ನೋಡಿದ ಬಿಟ್ರೆ ರಿಯಲ್ ಆಗಿ ನೋಡಿರೋದು ಅದೇ ಆಗಿರೋದ್ರಿಂದ ನನಗೆ ತುಂಬಾನೇ ಅದು ಆ ಹೆಣ್ಮಗಳು ಕಿರ್ಚ್ಕೊಂಡಿದ್ದು ಅಂದ್ರೆ ನನ್ನ ಏಜೆ ಇರ್ಬೋದು. ಅವರು ಅಮ್ಮ ಅಂತ ಹೇಳಿ ಕಿರ್ಚ್ಕೊಂಡಿದ್ದು ಅದು ಎಲ್ಲ ಶಬ್ದ ಕೂಡ ನನಗೆ ಕಿವಿ ಕೇಳ್ತಾ ಇದೆ. ಅಷ್ಟಾಗಿ ಹೊಡೆದು ಅವ್ರು ಕೆಳಗ್ ಬಿದ್ಬಿಟ್ರು. ನಾನು ಆಟದಲ್ಲೇ ಕುತ್ಕೊಂಡ್ಬಿಟ್ಟೆ. ಈಗ ಇದು ಏನೋ ಇರ್ಬೇಕು, ಈಗ ನಾನು ಹಿಡಿದು ನನಗೂ ಹೊಡಿತಾರೆ ಅಂತ ಹೇಳಿ ನಾನು ಆಟದಲ್ಲೇ ಕುತ್ಕೊಂಡ್ಬಿಟ್ಟೆ. ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿ ಆಟದಲ್ಲಿ ಜಾಗ ಇತ್ತು. ಸ್ವಲ್ಪ ಮುಂದೆ ಹೋಗೋಣ ಅನ್ನೋಷ್ಟೊತ್ತಿಗೆ ನನ್ನ ಕಡೆಗೆ ಗುಂಡು ಹಾರಿಸಿದ್ರು ಪೊಲೀಸರು. ಆ ಗುಂಡು ನನಗೆ ಅಂದ್ರೆ ಗುಂಡು ಅಂತ ನನಗೆ ಗೊತ್ತಿಲ್ಲ, ಅದು ಬಲಬದಿಂದ ಹೊಕ್ಬಿಡ್ತು. ನನಗೆ ಹೊಕ್ಕಿ ಕಾಲು ಬಲ ಕಳ್ಕೊಂಡ್ಬಿಡ್ತು. ಬಲ ಕಳ್ಕೊಂಡು ಅಲ್ಲೇ ಕುತ್ಕೊಂಡ ತಕ್ಷಣ ಮತ್ತೆ ಪೊಲೀಸರು ಅಷ್ಟೊತ್ತಿಗೆ SP ಮುರುಗನ್ ಅವರು ಮುರುಗನ್ ಅಂತ ಗೊತ್ತಾಗಿದ್ದು ಮತ್ತೆ ನನಗೆ. ಅವ್ರು ಬಂದು ಬೇಡ ಹೊಳಿಬೇಡಿ, ಇಳಿಸಿ ಕೆಳಗಿಳಿಸಿ, ಯಾರು ನೋಡೋಣ ಕೆಳಗಿಳಿಸಿ, ಮನೆಯವರಾಗಿರ್ಬೋದು ಬೇರೆಯವರಾಗಿರ್ಬೋದು ನೋಡೋಣ ಅಂತಂದ್ರು. ಅವಾಗ ನನ್ನ ಮೇಲಿಂದ ಕೆಳಗೆ ಕರೆದು ಕೆಳಗೆ ಇಳಿಸಿದ್ರು ಅವರು. ನನಗೆ ಇಳಿಕಾಗಿರ್ಲಿಲ್ಲ, ಕಾಲು ಬಲ ಕಳ್ಕೊಂಡು ಹೋಗಿತ್ತು. ಕೆಳಗಿಳಿಸಿ ನೋಡ್ಬೇಕಾದ್ರೆ ನನಗೆ ಪೆಟ್ಟಾಗಿತ್ತು. ಅಂದ್ರೆ ಸೊಂಟದ ಬಲಬದಿಯಿಂದ ಗುಂಡು ಹೋಗಿತ್ತು, ಹೊರಬದಿತ್ತು ದಾಟಿ ಹೋಗಿತ್ತು. ನನಗೆ ಇದಾಗಿತ್ತು, ಕಾಲಗಳನ್ನ ಕಳ್ಕೊಂಡಿತ್ತು. ಆ ನಂತರದಲ್ಲಿ ನನಗೆ ಡ್ರೆಸ್ ಎಲ್ಲ ನೋಡಿದಾಗ ನನಗೆ ಪೊಲೀಸರು ಅಂತ ಹೇಳಿ ಗೊತ್ತಾಯ್ತು. ನನಗೆ ಪೊಲೀಸರು ಅಂತ ಗೊತ್ತಾದ ನಂತರದಲ್ಲಿ ಅವರು ಆಜಿಮ ಬಿದ್ದು ಕಿರ್ಚಾಡ್ತಾ ಇದ್ರು. ಮತ್ತೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಪಾರ್ವತಿ ಬಿದ್ದು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ರು ಪೊಲೀಸರು. ಆ ನಂತರದಲ್ಲಿ ನನಗೆ ಇದು ಏನು ಈ ತರ ಸಾಯಿಸಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯ್ತು. ಆ ನಂತರ ಅಲ್ಲೇ ಬಿಟ್ಟಿದ್ರು, ನನ್ನ ಪೊಲೀಸರು ಅಲ್ಲೇ ಬಿಟ್ಟಿದ್ರು.
ಬೆಳಿಗಿನ ಜಾವ ಒಂದು 5 ಗಂಟೆಗೆ ನನ್ನ ಕರ್ಕೊಂಡು ಎಳ್ಕೊಂಡೇ ಹೋದ್ರು ಪೊಲೀಸರು. ನನಗಷ್ಟು ಕಾಲು ಪೆಟ್ಟಾದ್ರೂ ಕೂಡ ಕೈ ಮೇಲೆ ಹಿಡಿದು ಜುಟ್ಟಿನ ಮೇಲೆ ಜುಟ್ಟೆಲ್ಲ ಹಿಡಿದು ಎಳ್ಕೊಂಡೇ ಹೋದ್ರು. ಅಂದ್ರೆ ಬಸ್ ಎಲ್ಲಿ ಇದಿರುತ್ತಾ ಜೀಪ್ ನಿಲ್ಸಿ ಅವ್ರ ವೆಹಿಕಲ್ಗಳನ್ನ ದೂರ ನಿಲ್ಸಿದ್ರು. ಒಂದು ಅರ್ಧ ಗಂಟೆ ನಡಿಬೇಕಾಗಿತ್ತು. ಅರ್ಧ ಗಂಟೆ ತನಕ ನಾನು ಎಳ್ಕೊಂಡೇ ಹೋಗಿ ಜೀಪ್ ಹಚ್ಚಿ ಕಾರ್ಕಳ ಪೊಲೀಸ್ ಠಾಣೆಗೆ ಇದಕ್ಕೆ ಕರ್ಕೊಂಡೋದ್ರು, ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ಗೆ ನನ್ನ ಬೆಡ್ ಮೇಲೆ ಮಲಸಿದ್ರು. ನನ್ನ ಪಕ್ಕದಲ್ಲೇ ಅವರು 2 ಹೆಣಗಳನ್ನು ಕೂಡ ಮಲಸಿಟ್ಟಿದ್ರು. ನನ್ಗೆ ಅದು ಏನೋ ನನ್ಗೆ ನನ್ನ ಸಂಬಂಧಿಕರು ಕೂಡ ಸತ್ರ ನನ್ನ ಅಷ್ಟು ತನಕ ನನ್ನ ತಂದೆ ತಾಯಿ ನೋಡೋಕು ಬಿಡ್ತಿರ್ಲಿಲ್ಲ. ನನ್ನ ಜೊತೆಗೆ ನಾನು ಕೂಡ ಹೋಗಿ ನೋಡ್ತಿರ್ಲಿಲ್ಲ. ನನಗೆ ತುಂಬಾನೇ ಭಯ ಇತ್ತು. ಅದೊಂದು ಘಟನೆ ನನಗೆ ಇನ್ನೂ ಕೂಡ ಮನಸ್ಸಲ್ಲಿ ಭಾರಿ ಇದಾಗ್ಬಿಟ್ಟಿದೆ. ಅಷ್ಟು ಮಾಡಿ ತಗೊಂಡೋಗಿ ನನಗೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ KMC ತಗೊಂಡು ಹಾಕಿದ್ರು. KMC ತಗೊಂಡು ಹಾಕಿದ್ರು. ಪೊಲೀಸರು ನನ್ನ ಕಾಲು 2 ಕಟ್ಟಿಟ್ಟಿದ್ರು. ನನಗೆ 2 ಕಾಲು ಒಂದು ಕಾಲು ಬಲ ಕಳ್ಕೊಂಡು ಹೋಗಿತ್ತು. ಇನ್ನೊಂದು ಕಾಲು ಸರಿ ಇದ್ರೇನೂ ಕೂಡ ನನಗೆ ಕಾಲುಗಳನ್ನ ಕಟ್ಟಿ ಬೆಡ್ ಮೇಲೆ ಮಲಸಿ ಕಾಲು 2 ಕೂಡ ಹಾಕಿ ಕಟ್ಟಿದ್ರು. ನಡಿಲಿಕ್ಕೆ ಏನಕ್ಕೂ ಬಿಡ್ತಿರ್ಲಿಲ್ಲ. ಕಾವಲೆಲ್ಲ ಇದ್ರು. ತುಂಬಾ 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 ಟಾರ್ಚರ್ ಮಾಡ್ತಿದ್ರು. ಗಂಟೆಗೆ ಒಬ್ರು ಬಂದು ನನ್ನ ಬೆಡ್ ಮೇಲೆ ಮಲ್ಸ್ಕೊಂಡು ಬಾಗಿಲು ಹಾಕೊಂಡು ತಲೆಗೆ ರಿವಾಲ್ವರ್ ಇಟ್ಟು ಹೇಳ್ತಾ ಇದ್ರು, ನಿನ್ಗೂ ನಕ್ಸಲೈಟ್ಗೂ ಸಂಬಂಧ ಇದೆ, ನೀನ್ ಆಂಧ್ರದಿಂದ ಬಂದಿದ್ದೀನಿ, ನಿಂಗೆ ಆಂಧ್ರದಲ್ಲಿ ಟ್ರೈನಿಂಗ್ ಆಗಿದೆ, ವೆಪನ್ ಟ್ರೈನಿಂಗ್ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ತುಂಬಾನೇ ಹೆದರ್ಸ್ತಿದ್ರು. ಯಾವಾಗ್ಲೂ ಇನ್ನು ಹೇಳ್ತಿದ್ರೆ ನಿನ್ ಸಾಯಿಸ್ತೀನಿ, ನೀನ್ ಹೇಗಿದ್ರು ನೀನ್ ಹಿಡ್ದಿದ್ ಯಾರಿಗೂ ಗೊತ್ತಿಲ್ಲ, ನಿಮ್ ಮನೆಯವ್ರಿಗೆ ಕೂಡ ಗೊತ್ತಿಲ್ಲ, ನಿಮ್ ಮನೆಯವ್ರಿಗೆ ಗೊತ್ತಿದ್ರು ಇಷ್ಟು ದಿವಸ ಬಂದು ನೋಡ್ತಿದ್ರು, ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಹೇಳಿ ಯಾವಾಗ್ಲೂ ಟಾರ್ಚರ್ ಮಾಡ್ತಾ ಇದ್ರು. ಆದಷ್ಟು ಆದ ನಂತರದಲ್ಲಿ ನನಗೆ ಅಷ್ಟಾಗಷ್ಟಕ್ಕೆ 3 ದಿವಸ ಕಳೆದೋಗಿದೆ ಗೊತ್ತಿಲ್ಲ. ನನಗೆ ಕತ್ಲೆ ಆಗಿದ್ದು ಬೆಳಗಾಗಿದ್ದು ಏನೂ ಕೂಡ ಗೊತ್ತಿಲ್ಲ. ಒಳಗ್ ಕೋಣೆಲಿ ಇಟ್ಟಿದ್ರು, ಊಟ ಒಂದ್ ಕೊಡ್ತಿದ್ರು, ನನಗೆ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಕೋಣೆ ಒಳಗಡೆ ಇಟ್ಟಿದ್ರಿಂದ ನನಗೆ ಸಂಜೆ ಬೆಳಗಾಗಿದ್ದು ಏನು ಗೊತ್ತಾಗ್ತಿರ್ಲಿಲ್ಲ. 3 ದಿವಸ ಕಳೆದೋಗಿತ್ತು. 3 ದಿವಸ ಕಳೆದೋದ್ಮೇಲೆ ನನಗೆ ಇವರು ನಗರಿ ಬಾಬಯ್ಯ, PB ದೇಶ ಮತ್ತೆ BN ಜಗದೀಶ್ ಅಂತ ಹೇಳಿ ಬೆಂಗಳೂರಿಂದ ಬಂದವರಂತೆ. ಅವ್ರ ಹೆಸರೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಅವ್ರು ಬಂದು ನನಗೆ ಬಟ್ಟೆ ಎಲ್ಲ ಇರ್ಲಿಲ್ಲ, ಒಂದ್ ಜೊತೆ ಬಟ್ಟೆ ಇತ್ತು, ಅದೆಲ್ಲ ಹೊರದಾಕಿದ್ರು ಪೊಲೀಸರು. ಮತ್ತೆ ಅವ್ರು ಬಂದು ಬಟ್ಟೆ ಎಲ್ಲ ಕೊಟ್ಟು ಮತ್ತೆ ಮಾತಾಡ್ಸಿದ್ರು ಕೂಡ ನನಗೆ ಯಾರು ಏನು ಅನ್ನೋದ ಗೊತ್ತಾಗಿಲ್ಲ. ಕೂಡ ನಾನು ಯಾರನ್ನ ನಂಬಬೇಕೋ ಯಾರನ್ನ ಬಿಡ್ಬೇಕೋ ಏನೋ ಕೂಡ ಗೊತ್ತಾಗಿಲ್ಲ. ಅಂದ್ರೆ ನಾವೊಂದು ಮಾನವೀಯತೆ ಇದೆ ಅಂತ ಹೇಳ್ಕೊಂಡು ಒಬ್ರು ಮನೆಗೆ ಹೋದ ಹಿಂಗಾಯ್ತಲ್ಲ ಅಂತ ಹೇಳಿದ್ರೆ ನನ್ಗೆ ಯಾರು ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಏನೂ ಕೂಡ ಗೊತ್ತಾಗಿಲ್ಲ. ಆಗ ಮತ್ತೆ ಹೇಳಿದ್ರು, ಇಲ್ಲ ನೀನ್ ಹೆದರ್ಕೋಬೇಡ, ಇವರೆಲ್ಲ ಪೊಲೀಸರು, ಆದ್ರೆ ನಾವು ಮಾತ್ರ ನಿನಗೆ ಆತರ ಅನ್ಯಾಯ ಖಂಡಿತ ಮಾಡಲ್ಲ, ನಿನ್ನ ನಾಳೆ ಕೋರ್ಟಿಗೆ ಕರ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ತೀನಿ, ನಾನು ಬೆಂಗಳೂರಲ್ಲಿ ಇನ್ನು ಅಪೀಲ್ ಹಾಕ್ತೀನಿ ಹೈಕೋರ್ಟಿಗೆ ಅಂತ ಹೇಳಿ ಜಗದೀಶ್ ಅಂತ ಹೇಳಿ ಲಾಯರ್ ಅವ್ರು ಹೇಳಿದ್ರು. ಆದ್ರೆ ನಾನು ಏನೋ ಮಾತಾಡ್ಲಿಲ್ಲ, ನನ್ಗೇನು ಮಾತಾಡೋ ಸ್ಥಿತಿಲಿ ಕೂಡ ಇರ್ಲಿಲ್ಲ. ನಾನು ಏನು ಅಂತ ಹೇಳಲಿಲ್ಲ, ಸುಮ್ಮನೆ ಇದ್ದೆ. ಆ ನಂತರದಲ್ಲಿ ಮತ್ತೆ ಮರುದಿನನೇ ನನ್ನನ್ನ ಪೊಲೀಸರು ತಗೊಂಡೋಗಿ ಪೊಲೀಸ್ ಇದಕ್ಕೆ ಕೊಟ್ರು, ಕೋರ್ಟಿಗೆ ಕರ್ಕೊಂಡೋಗಿ ಪ್ರೊಟೆಜ್ ಮಾಡಿದ್ರು. ಕೋರ್ಟಿಗೆ ತಗೊಂಡು ಪ್ರೊಟೆಜ್ ಮಾಡಿದ್ಮೇಲೆ ನನಗೆ 11 ದಿವಸ ನನಗೆ ಪೊಲೀಸ್ ಕಸ್ಟಡಿ ಕೊಟ್ರು. ಅಲ್ಲಿಂದನು 11 ದಿವಸ ಪೊಲೀಸ್ ಕಸ್ಟಡಿ ಕೊಟ್ರೆ ಅಲ್ಲಿ ಮೂಡ್ಬಿದ್ರೆಯಲ್ಲಿ ಇಟ್ಕೊಂಡಿದ್ರು ನನ್ನ ಸ್ಟೇಷನ್ ಅಲ್ಲಿ. ಅಲ್ಲಿ ತುಂಬಾನೇ ಹಿಂಸೆ ಮಾಡ್ತಿದ್ರು ನನಗೆ. ಇವರು ಪೊಲೀಸರು ಒಂದ್ ಕಡೆಯಿಂದ, ಇನ್ನೊಂದ್ ಕಡೆಯಿಂದ ಬಜರಂಗ ದಳದವರು, ಯಾರ್ಯಾರು ಬರ್ತಾರ ಅವರನ್ನೆಲ್ಲ ಪ್ರಶ್ನೆ ಮಾಡೋರು ಮಾಡಿ ನನಗೆ ಭಾರಿ ಹಿಂಸೆ ಮಾಡ್ತಿದ್ರು. ಇಷ್ಟೊತ್ತಿಗೆ ಬಂದ್ರು ಕೋವಿ ತಗೊಂಡೇ ಬರೋದು, ತಗೊಂಡ್ ಬಂದು ನಿನ್ ಸಾಯಿಸಿ ಬಿಸಾಡ್ತೀನಿ ಹೇಳೋದು. ಆತರ ತುಂಬಾ ಹಿಂಸೆ ಮಾಡ್ತಾ ಇದ್ರು. ಅದು ಹಿಂಸೆ ಮಾಡಿದ್ದು. ಮತ್ತೆ ನಮ್ಗೆ ನಮ್ಮ ಮನೆಯವ್ರನ್ನ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಕ್ ಬಿಟ್ಟಿಲ್ಲ. ಮನೇಲಿಗೂ ಕೂಡ ಬಂದಿದ್ದು ಕಿರಿಕಿರಿ ಮಾಡಿದ್ರಂತೆ ಪೊಲೀಸರು. ಮನೆಯವರು ನನ್ನ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ಹೆದರ್ಕೊಂಡ್ ಬಿಟ್ಟಿದ್ರು ಎಲ್ಲ ಕಾಂಟ್ಯಾಕ್ಟ್ ಮಾಡಕ್ ಬಿಟ್ಟಿಲ್ಲ ನನಗೆ. ಆನಂತರ 11 ದಿವಸ 8 ದಿವಸದಲ್ಲಿ ನನ್ಗೆ ಗೊತ್ತಿರೋದಿಷ್ಟೇ ಸತ್ಯನೇ ಹೇಳ್ತಾ ಹೋದೆ. ನನಗೆ ಗೊತ್ತಿರೋದಿಷ್ಟೇ ಆಗಿತ್ತು, ನಾನು ಸತ್ಯನೇ ಹೇಳ್ತಾ ಹೋದೆ. ನನ್ಗೆ ನಡೆದಿರೋದು ಘಟನೆ ಆಗಿತ್ತು. ನಾನು ಪೊಲೀಸರ ಹತ್ರ ಹೇಳ್ತಾ ಹೋದಾಗ ಮತ್ತೆ ನನ್ನನ್ನು ಎಲ್ಲ ಕಡೆ ಹಳ್ಳಿಗಳಿಗೆ ತಿರ್ಗಿಸಿದ್ರು. ಅಲ್ಲಿ ಎಲ್ಲ ಕಡೆ ಹೋಗಿ ನೀನು ಇವಳು ಬಂದಿದ್ಲು ಹೇಳ್ಬೇಕು, ನೀವು ಅಂದ್ರೆ ಕೋರ್ಟಿಗೆ ಬರ್ಬೇಕು, ಸಾಕ್ಷಿ ಹೇಳಕ್ಕೆ ಬಂದಿದ್ರು ಹೇಳ್ಬೇಕು ಅಂತೆಲ್ಲ ಹೇಳ್ತಿದ್ರು. ಅವರು ಹೆದರ್ಕೊಂಡು ಆಯ್ತು ಬರ್ತೀವಿ ಹೇಳ್ತೀವಿ ಅಂತ ಹೇಳ್ತಿದ್ರು. ಮತ್ತೆ ಅಲ್ಲಿ ಸೈನ್ ಹಾಕೊಂಡು ಹೋದ್ರು. ನನ್ಗೆ ಮತ್ತೆ ನನ್ ಕಳ್ಸ ಕರ್ಕೊಂಡ್ ಬಂದ್ರು. ಬಂದು ನನ್ನ ತಾಯಿ ನೋಡ್ಬೇಕು ಅಂತ, ನಮ್ಮಮ್ಮ ಅಳ್ತಿದ್ದಾರೆ ನೋಡ್ಬೇಕು ಅಂತ ಹೇಳಿ ಅನಿಸ್ತಿತ್ತು. ನಾನು ಅವರು ನೋಡಕ್ಕೂ ಬಿಟ್ಟಿಲ್ಲ. ನನ್ನನ್ನ ಕರ್ಕೊಂಡ್ ಬಂದ್ರು, ಸ್ಟೇಷನ್ ಅಲ್ಲಿ ಇಟ್ಕೊಂಡ್ರು. ಸ್ಟೇಷನ್ ಇಂದ ಮತ್ತೆ ವಾಪಸ್ಸೇ ಕರ್ಕೊಂಡು ಹೋದ್ರು ಕಾರ್ಕಳ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಕರ್ಕೊಂಡೋದ ನಂತರದಲ್ಲಿ ಮತ್ತೆ ನನ್ಗೆ ಕಾರ್ಕಳ ಕೋರ್ಟಿಗೆ ಕರ್ಕೊಂಡ್ ಬಂದ್ರು. ಆ ಮಂತ್ರದಲ್ಲಿ ಮತ್ತೆ ನಮ್ಮ ಅಕ್ಕ ಸೀತಾ ಮತ್ತೆ ಅಪ್ಪುಗೌಡ್ರ ಅಂತ ಹೇಳ್ಕೊಂಡು ಅವರು ಬಾವ ಬಂದ್ರು. ಅವ್ರು ಬಂದು ಮತ್ತೆ ನನಗೆ ಸ್ವಲ್ಪ ಸಮಾಧಾನ ಹೇಳಿದ್ರು, ಇಲ್ಲ ಹಿಂಗಾಗಿದೆ, ನಿನಗೆ ಲಾಯರ್ ಇಟ್ಟು ಬಿಡಿಸ್ತೀನಿ, ನಿನ್ನನ್ನು ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಕೊಂಡು ಮತ್ತೆ ಅವ್ರು ಹೇಳಿದ್ರು.
ಅವ್ರು ಹೇಳಿದ ನಂತರದಲ್ಲೇ ಮತ್ತೆ ನನಗೆ ನಮ್ಮ ಮನೆಯವ್ರ ಕಾಂಟ್ಯಾಕ್ಟ್ ಆಯ್ತಲ್ಲ, ಇನ್ನು ನನಗೇನು ತೊಂದರೆ ಆಗಲ್ಲ ಅಂತ ಹೇಳ್ಕೊಂಡು ಮತ್ತೆ ನಾನು ಬಿಟ್ಟೆ. ತುಂಬಾ ಟೆನ್ಷನ್ ಆಗಿತ್ತು, ಬಿಟ್ಬಿಟ್ಟೆ. ನಾನು ಊಟನೇ 11 ದಿವಸನೂ ನಾನು ಊಟನೇ ಮಾಡಿರ್ಲಿಲ್ಲ. ತುಂಬಾನೇ ಇದಾಗ್ಬಿಟ್ಟಿತ್ತು, ಫೀಲಿಂಗ್ ಆಗಿತ್ತು. ನನಗೆ ಎಲ್ಲದಕ್ಕಿಂತ ಬೇಜಾರಾಗಿತ್ತು, ನನ್ನ ಎದುರುಗಡೆನೆ ಒಬ್ಬರು ಸಾಯಿಸಿರೋದು ನನಗೆ ತುಂಬಾ ಬೇಜಾರಾಗಿತ್ತು. ಅದರಿಂದ ನನಗೆ ಊಟ ಮಾಡಕ್ಕೆ ಆಗ್ತಿರ್ಲಿಲ್ಲ. ಊಟ ಕೂತಾಗೆಲ್ಲ ಅದು ನೆನಪಾಗ್ತಾ ಇತ್ತು. ಆದ ನಂತರದಲ್ಲಿ ನನಗೆ ಇದು ಕೊಟ್ರು, ನನಗೆ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿ ಜೈಲಲ್ಲಿ ಮಂಗಳೂರಲ್ಲಿ 1 ದಿವಸ ಇದ್ದೆ. ಮಂಗಳೂರಲ್ಲೇ ಇದ್ರೆ ನನಗೆ ಅಲ್ಲಿ ಸ್ಯಾಲರಿ ಕೊಡಕ್ಕಾಗಲ್ಲ, ಇವ್ರು ಪತ್ರಿಕೆಯವರೆಲ್ಲ ಬರ್ತಿದ್ರು ಅಂತ ಹೇಳಿ ನನಗೆ ತಕ್ಷಣ ತಗೊಂಡೋಗಿ ಮೈಸೂರಿಗೆ ಹಾಕಿದ್ರು. ಮೈಸೂರಲ್ಲಿ ನನಗೆ ಜೈಲಲ್ಲಿ ಇಟ್ರು. ಜೈಲಲ್ಲಿ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಕ್ ಬಿಡ್ತಿರ್ಲಿಲ್ಲ, ಏನು ಓದಕ್ ಬಿಡ್ತಿರ್ಲಿಲ್ಲ, ಏನೂ ಇಲ್ಲ. ನನಗೆ ಅದು ಅಷ್ಟು ಒಂದು ಹಿಂಸೆ ಆಗ್ತಾ ಇತ್ತು. ಮನೆಯವ್ರನ್ನ ಯಾರನ್ನೂ ಬಂದ್ರು ಬಿಡ್ತಿರ್ಲಿಲ್ಲ. ಮತ್ತೆ ನನಗೆ ಲಾಯರ್ ಬಂದು ಮಾತಾಡಿ ಬಟ್ಟೆ ಎಲ್ಲ ಕೊಟ್ಟು ಹೋಗ್ತಾ ಇದ್ರು. ನಾನು 3 ತಿಂಗಳು ಮತ್ತೆ 20 ದಿವಸ ಇದ್ದೆ. ನನಗೆ 3 ತಿಂಗಳು 20 ದಿವಸ ಜೈಲಲ್ಲೇ ಇದ್ದೆ. ಜೈಲಲ್ಲಿದ್ದು ಜೈಲಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ನನಗೆ. ನಾನು ಅನ್ನೋದಕ್ಕಿಂತನೂ ಬೇರೆಯವ್ರಿಗೆ ನನಗೆ ಅಷ್ಟು ಇದು ಮಾಡ್ಲಿಲ್ಲ. ಬೇರೆಯವ್ರು ತುಂಬಾ ಕಷ್ಟದಲ್ಲೇ ಬದುಕ್ತಿದ್ರು ಜೈಲಲ್ಲಿ. ಬೇರೆ ಕೇಸಿನವ್ರಿಗೆ ಒಂದು ಸ್ನಾನ ಮಾಡ್ಲಿಕ್ಕಿರ್ಲಿಲ್ಲ, ಬಟ್ಟೆ ತೊಳಿಲಿಕ್ಕಿರ್ಲಿಲ್ಲ. ಇಷ್ಟು ವರ್ಷ ಶಿಕ್ಷೆ ಆದವ್ರು ಕೂಡ ಅಲ್ಲೇ ಇದ್ರು, ಅವರನ್ನು ಬಿಡುಗಡೆ ಆಗಿರ್ಲಿಲ್ಲ. ನನಗೆ ಒಂದು ಹೋರಾಟದ ಮನೋಭಾವ ಮತ್ತೆ ಜನರಲ್ ನಾಲೆಜ್ ಎಲ್ಲ ಇರೋದ್ರಿಂದ ನನಗೆ ಅವರನ್ನೆಲ್ಲ ನೋಡಿ ತುಂಬಾ ಬೇಜಾರಾಗ್ತಿತ್ತು. ಅಷ್ಟು ಕಷ್ಟದಲ್ಲಿದ್ದಾರೆ ಜನ, ನಮ್ಮ ಹಾಗೆ ನೀನ್ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಜೈಲಲ್ಲಿ ಕೂಡ ಮಾತಾಡೋರು, ಇವಳು ಬಯಲು ಬದುಕರು ಹಾಗೆ ಹೀಗೆ, ಇವಳಿಗೆ ಗೆಲ್ಲು ಶಿಕ್ಷೆ ಆಗುತ್ತೆ, ಇವಳಿಗೆ ಬೇಲ್ ಸಿಗಲ್ಲ ಅಂತ ಜೈಲಲ್ಲಿ ಕೂಡ ಮಾತಾಡೋರು ಎಲ್ಲರೂ. ಆದ್ರೆ ನಾನು ಇಷ್ಟು ದೊಡ್ಡ ತಪ್ಪು ಏನ್ ಮಾಡಿದ್ದೇನೆ ನಾನು? ಹಾಗಾದ್ರೆ ಗಲ್ಲು ಶಿಕ್ಷೆ ಅಂದ್ರೆ ನನಗೆ ಕೋರ್ಟ್ ಕೇಸು ಕಾನೂನುಗಳು ಏನು ಕೂಡ ನಾನು ಅವಾಗ ಗೊತ್ತಿರ್ಲಿಲ್ಲ. ಏನು ಗಲ್ಲು ಶಿಕ್ಷೆಗೆ ನೋಡಿದ್ದೀನಿ, ನಾನು ಪಿಕ್ಚರ್ ಅಲ್ಲೆಲ್ಲ ನೋಡಿದ್ದೀನಿ. ಆದ್ರೆ ಗಲ್ಲು ಶಿಕ್ಷೆ ಕೊಡ್ತಾರೆ ನನಗೆ ಅಂತ ಹೇಳಿ ನಾನು ಅಂತ ದೊಡ್ಡ ತಪ್ಪು ಏನ್ ಮಾಡಿದ್ದೀನಿ ಅನ್ನೋದು ನನ್ನ ಮನಸ್ಸಲ್ಲಿ ಯಾವಾಗ ಇದಾಗ್ತಾ ಇದ್ದು. ಅವಾಗ ಅವರೆಲ್ಲ ಹೇಳ್ಬೇಕಾದ್ರೆ ಎಲ್ರು ಪೊಲೀಸರು ಕೂಡ ಹೇಳುದು, ನೀವು ಅವಳ ಹತ್ರ ಮಾತಾಡ್ಬೇಡಿ, ಅವಳಿಗೆ ಗಲ್ಲು ಶಿಕ್ಷೆ ಆಗುತ್ತೆ, ಅವಳನ್ನ ಗಲ್ಲಿಗೆ ಏರಿಸ್ತಾರೆ, ನೀವು ಅವ್ರ ಹತ್ರ ಫ್ರೀಯಾಗಿ ಇರ್ಬೇಡಿ, ಅವಳನ್ನ ಚೆನ್ನಾಗಿ ಹಚ್ಕೊಂಡಿದ್ರೆ ಅವಳನ್ನ ಗಲ್ಲು ಶಿಕ್ಷೆ ನೀವು ಬೇಜಾರಾಗುತ್ತೆ ನಿಮ್ಗೆ ಎಲ್ಲಾ ರೀತಿಯಾಗಿ ಹೇಳೋರು ಅವರಿಗೆ. ಅದೆಲ್ಲ ತುಂಬಾನೇ ಬೇಜಾರಾಗಿತ್ತು. ಆದ್ರೆ 3 ತಿಂಗಳು 20 ದಿವಸಕ್ಕೆ ನನಗೆ ಜಾಮೀನು ಕೊಟ್ರು. ಉಡುಪಿ ಕೋರ್ಟಲ್ಲಿ ನನಗೆ ಜಾಮೀನು ಸಿಕ್ತು. ಮತ್ತೆ ಮನೆಗೆ ಬಂದೆ. ಆದ್ರೆ ಮನೆಗೆ ಬಂದ್ರೆ ನನಗೆ ಒಂದು ಬದಿಯಲ್ಲಿ ಕೆಲಸ ಮಾಡ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಅಂದ್ರೆ ಬಡತನದ ಮನೆ ಆಗಿದ್ರಿಂದ ನಾವು ಕೂಲಿ ಮಾಡಿ ಬದುಕೋದ್ರಾಗಿಂದ ನನಗೆ ಕೆಲಸ ಮಾಡ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಒಂದು ಕಡೆ ಕಾಲು ಬಲ ಕಳ್ಕೊಂಡಿತ್ತು, ಮತ್ತೆ ವೀಕ್ ಆಗ್ಬಿಟ್ಟಿದ್ದೆ, ಬಾರಿ ಸುಸ್ತಾಗ್ಬಿಟ್ಟಿತ್ತು, ಕೆಲಸ ಮಾಡ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಮನೇಲೂ ಕೂಡ ಬಡತನ ಇತ್ತು. ಆದ್ರೆ ತುಂಬಾ ಕಷ್ಟಪಟ್ಟು ನಾನು ಈಗ ಮತ್ತೆ ಕೇಸಿಗೆ ಹೋಗಿ ಬರ್ತಾ ಇದ್ದೆ. ಕೇಸಿಗೆ ಒಂದ್ಸರಿ ಹೋದ್ರೆ ಉಡುಪಿಯಲ್ಲಿ ಒಂದು 5 ದಿವಸ ಇರ್ಬೇಕಿತ್ತು. ಎವಿಡೆನ್ಸ್ ಟೈಮಲ್ಲಿ 5 ದಿವಸ ಇರ್ಬೇಕಿತ್ತು ಕೇಸಿಗೆ. 3 ದಿವಸ ಇರ್ತಿತ್ತು. ಆದ್ರೆ 1 ದಿವಸ ಹೋಗ್ಲಿಕ್ಕೆ 1 ದಿವಸ ಬರ್ಲಿಕ್ಕೆ ಹೋಗಿ ಬರಕ್ ಆಗ್ತಿರ್ಲಿಲ್ಲ. ಆದ್ರೆ ಕಷ್ಟಪಟ್ಟು ನಾನು ತಪ್ಪು ಮಾಡಿಲ್ಲ, ನನಗೆ ಜಯ ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಕೋರ್ಟಿಗೆ ಓಡಾಡ್ತಾನೆ ಬಂದೆ. ಇನ್ನೊಂದು ಏನಾಗಿತ್ತು, ನನಗೆ 1 ದಿವಸ ಲೇಟ್ ಆಗಿತ್ತು, ಒಂದು ಹೋಗೋದು ಬಸ್ ಲೇಟಾಗಿ ಒಂದೇ ದಿವಸದಲ್ಲಿ ನಾನು 8 ವರ್ಷ ಹೋದ್ರೂ ಕೂಡ 1 ದಿವಸಕ್ಕೆ ಒಂದು ವಾರೆಂಟ್ ಮಾಡಿ ಹಾಕಿದ್ರು. ನಾನು 1 ಗಂಟೆ ಒಳಗೆ ಹೋಗಿದ್ದೀನಿ, 1 ಗಂಟೆ ಒಳಗೆ ವಾರೆಂಟ್ ಮಾಡಿದ್ರು. ನನಗೆ ಅವಾಗ್ಲೂ ಅನಿಸ್ತು, ಇಷ್ಟು ಕಷ್ಟಪಟ್ಟು ನಾನು ಖರ್ಚು ಮಾಡ್ಕೊಂಡು ಬಂದಿದ್ದೀನಿ, ನನಗೆ 1 ಗಂಟೆ ಒಳಗೆ ಬರ್ಬೇಕಾದ್ರೆ ಕೇಸ್ ವಾರೆಂಟ್ ಮಾಡಿದ್ರಲ್ಲ, ಜೈಲಿಗೆ ಹೋಗ್ಬೇಕೆಲ್ಲ ಅಂತ ಹೇಳ್ಕೊಂಡು. ಇಲ್ಲ, ಚಾಲೆಂಜ್ ಆಗಿ ತಗೋಬೇಕು ಅಂತ ಲಾಯರ್ ಮತ್ತೆ ಚೆನ್ನಾಗಿ ಕೆಲಸ ಮಾಡಿದ್ರು. ಲಾಯರ್ ಕೂಡ ವಾರೆಂಟ್ ಮಾಡಿಸಿದ್ರು, ರಿಕಾಲ್ ಮಾಡಿಸಾದ್ರ ನಂತರದಲ್ಲಿ ನನಗೆ ಕೇಸ್ ಮತ್ತೆ ಓಡಾಡ್ತಾನೆ ಬಂದೆ. ವಾರದಲ್ಲಿ 3-4 ಕೇಸ್ ಇರ್ತಿತ್ತು, ತಿಂಗಳಲ್ಲಿ ಹೋಗಿ ಓಡಾಡ್ತಾನೆ ಬಂದೆ. ಈಗ ಹೋದ್ ಸರಿ ಅಕ್ಟೋಬರ್ 3ನೇ ತಾರೀಕಿನ ಜಡ್ಜಿಮೆಂಟ್ ಶುರುವಾಗಿತ್ತು. ಜಡ್ಜ್ಮೆಂಟ್ ಶುರುವಾಗಿ ಅಕ್ಟೋಬರ್ 3ನೇ ತಾರೀಕು ಜಡ್ಜ್ಮೆಂಟ್ ಶುರುವಾಗಿ ಇದುವರೆಗೂ ಜಡ್ಜ್ಮೆಂಟ್ ಮುಂದೆ ದೊಡ್ತಾನೆ ಮೊನ್ನೆ 28ಕ್ಕೆ ಜಡ್ಜ್ಮೆಂಟ್ ಘೋಷಣೆ ಆಯ್ತು, ನಿಮ್ಗೆ ಸಿಕ್ತು, ರಿಲೀಸ್ ಆಯ್ತು, ಕೇಸು ಕೂಡ ಹೋಯ್ತು. ಅಲ್ಲಿಂದ ಈಗ ನಾನು ಇಷ್ಟು ವರ್ಷ 8 ವರ್ಷದಿಂದ ನಾನು ಶ್ರಮ ಪಟ್ಟು ಹೋಗಿದ್ದಕ್ಕೆ ಸಾರ್ಥಕ ಆಯ್ತು, ನಾನು ಈಗ ರಿಲೀಸ್ ಆದೆ ಅಂತ ಹೇಳ್ಕೊಂಡು ಈಗ ಮನೇಲಿ ಕೆಲಸ ಮಾಡ್ಕೊಂಡು ಈಗ ಮನೇಲಿದ್ದೀನಿ. ಸರ್ ಈಗಲೂ ಕೂಡ ಮನೇಲೇ ಇದ್ದೀನಿ. ಬೇಲ್ ಸಿಕ್ ಮನೆಗೆ ಬಂದಲ್ಲ 3 ತಿಂಗಳು 20 ದಿವಸ. ಆ ನಂತರದಲ್ಲಿ ನನಗೆ 3 ವರ್ಷ ಮತ್ತೆ ಟಾರ್ಚರ್ ಮಾಡಿದ್ದಾರೆ. ಮನೆಗೆ ಬಂದ್ರೆ ನಮ್ಮ ಎದುರುಗಡೆ ತಾಯಿಗೆ ಬೈಯೋದು, ಅಪ್ಪನಿಗೆ ಬೈಯೋದು, ಮತ್ತೆ ನನ್ನ ತಂಗಿ ಅಕ್ಕಲರಿಗೆ ನೀನು ಅದಕ್ಕೆ ಹೋಗು, ನೀನು ಇಲ್ಲಿ ಇರ್ಬೇಡ, ಹಾಗೆ ಹೇಗೆ ನೀವು ಇಷ್ಟು ಜನ ಹೆಣ್ಮಕ್ಳು ಹುಟ್ಕೊಂಡಿದ್ರಿ ಇದಕ್ಕೆ ಇರೋದು
ಅಂತೇಳಿ ಚಿಕ್ಕ ಹಕತ್ತು ಬೈತಾ ಇದ್ರು. ನನಗೆ ಕೂಡ ಹೇಳ್ತಿದ್ರು, ನಾನು ಇನ್ಯಾರಾದ್ರೂ ಕೂಡ ಅವ್ರ ಕಾಲಿಗೆ ಮತ್ತೆ ವಾಪಸ್ ನಿಜವಾಗ್ಲೂ ಹುಡ್ಕೊಂಡು ಎಲ್ಲಾದ್ರೂ ಹೋಗ್ಬೇಕಿತ್ತು ಹೊರಗಡೆ, ಅಷ್ಟು ಇರ್ಲಿಕ್ಕಾಗದಂತ ಹಿಂಸೆ ಪಡ್ತಿದ್ರು. ನಾನು ಎಲ್ಲಿ ಹೋದ್ರೂ ಹಿಂದೆ ಬರೋದು, ಒಂದು ಓಡಾಡ್ಲಿಕ್ಕೆ ಬಿಡಲ್ಲ. ಮತ್ತೆ ನನ್ನ ಸಂಬಂಧಿಕರ ಮನೆಗೆ ಹೋದ್ರೆ ಅವರಿಗೆ ನನ್ನ ನಕ್ಸಲೈಟ್ ಸಂಬಂಧ ಇದೆ, ನನ್ನ ಫ್ಯಾಮಿಲಿಯವ್ರನ್ನ ಇದಕ್ಕೆ ಇದ್ ಮಾಡೋದು, ನನಗೆ ಅವ್ರಿಗೂ ಸಂಬಂಧ ಇದೆ ಅಂತ ಹೇಳಿ ಅಲ್ಲಿ ಹೋಗೋದು, ಯಶೋಧ ಯಾಕೆ ಬಂದಿದ್ದು ಅಂತ ಕೇಳೋದು, ಅವರಿಗೂ ಟಾರ್ಚರ್ ಮಾಡೋದು. ನಾನು ಎಲ್ಲೂ ಹೋಗ್ಲಿಕ್ಕೆ ಬಿಟ್ಟಿರ್ಲಿಲ್ಲ 3 ವರ್ಷ ತನಕ. ಆದ್ರೆ ನನ್ಗೆ ಭಾರಿ ಹಿಂಸೆನೆ ಮಾಡಿದ್ರು, ಮನೇಲಿ ಕೂಡ ಹಿಂಸೆ ಮಾಡಿದ್ರು, ನಮ್ಮ ಫ್ಯಾಮಿಲಿ ಕೂಡ ಎಲ್ರಿಗೂ ಬೇರೆ ನೆಂಟರಿಗೂ ಕೂಡ ಹಿಂಸೆ ಮಾಡಿದ್ರು. ಆ ತರ ಹಿಂಸೆ ಕೊಡ್ತಿದ್ರು. ಆದ್ರೆ ಅದನ್ನ 3 ವರ್ಷದ ನಂತರ ನಂಗೆ ಹಿಂಸೆ ಮಾಡ್ತಿಲ್ಲ. ಆದ್ರೆ ಎನ್ಕೌಂಟರ್ ಆದ ನಂತರದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಸ್ವಲ್ಪ ಇಂಪ್ರೂವ್ ಆಯ್ತು. ನಮ್ಮ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯಗಳು ಇರ್ಲಿಲ್ಲ, ಏನ್ ಕರೆಂಟ್ ಇರ್ಲಿಲ್ಲ, ನೀರಿನ ಸೌಲಭ್ಯಗಳಿರ್ಲಿಲ್ಲ, ರಸ್ತೆ ಇರ್ಲಿಲ್ಲ, ಮನೆಗಳಂತೂ ಎಲ್ಲ ಬಿದ್ದು ಹೋಗಕ್ಕಾಗಿದ್ದು. ಗುಡ್ಚಿಲ್ ಮನೆಗಳು ಗೋಡೆ ಹಾಕೊಂಡಿದ್ರು, ಮೇಲೆ ಹಂಚು ಕೂಡ ಇರ್ಲಿಲ್ಲ, ಅವೆಲ್ಲ ಇದಾಗಿದ್ದು. ನಾನು ಎನ್ಕೌಂಟರ್ ಆಗಿ ಮನೆಗೆ ಬಂದ ನಂತರದಲ್ಲಿ ಹಳ್ಳಿಗಳಿಗೆ ಮತ್ತೆ ಅಧಿಕಾರಿಗಳು ಬಂದ್ರು. ಆ ನಂತರದಲ್ಲಿ ಜಿಲ್ಲೆಯಿಂದನೇ ನಮಗೆ ಇದ್ರ ಬಿಡುಗಡೆ ಆಯ್ತು ಮನೆಗಳು, ಆಶ್ರಯ ಯೋಜನೆ ಮನೆಗಳು ಬಿಡುಗಡೆ ಆಯ್ತು. ಮನೆಗಳನ್ನು ಕೊಟ್ರು, ಮತ್ತೆ ನೀರಿನ ಟ್ಯಾಂಕಿಗಳು, ಪೈಪುಗಳು, ಕರೆಂಟು, ಇವೆಲ್ಲ ರಸ್ತೆ ಈಗ ಡಾಮರ್ ಆಗಿದೆ. ಇವೆಲ್ಲ ಇವಾಗ ಆಗಿದೆ ಒಂದು ಮಟ್ಟದಲ್ಲಿ. ನನ್ನ ತಂದೆ ತಾಯಿ ಅಂತ ಹೇಳಿದ್ರೆ ಅವರಿಗೆ ಎಜುಕೇಶನ್ ಕೂಡ ಇಲ್ಲ, ಮತ್ತೆ ಅವ್ರಿಗೆ ಆ ತರದಿಲ್ಲ. ಆದ್ರೆ ತುಂಬಾ ಕಷ್ಟದಲ್ಲಿ ಬದುಕ್ತಿರೋದ್ರಿಂದ ಅಂದ್ರೆ ಒಳ್ಳೇದಾಗುತ್ತೆ, ನಾವು ಎದ್ದು ಹೋಗುವಂತ ಪರಿಸ್ಥಿತಿ. ಈಗ ಮನೆ ಏನು ಅಭಿವೃದ್ಧಿ ಇಲ್ಲ, ಇರೋದು ಒಂದ್ ಮನೆನೂ ಬಿಟ್ಟು ಹೋಗ್ಬೇಕು ಅಂದಾಗ ನಾ ಮಾಡಿದ್ ಏನು ಅವ್ರಿಗೆ ಅನ್ಸೇ ಇಲ್ಲ. ನೊಂದಿದ್ದು ಅಂತ ಹೇಳಿದ್ರೆ ಇದೆ ಏನು ತುಂಬಾ. ನೀನು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ರಂತೆ, ನೀವು ಮಕ್ಕಳನ್ನ ಹಡಿತೀರಿ, ನಿಮ್ಗೆ ಸಾಕು ಯೋಗ್ಯತೆ ಇಲ್ಲ ಅಂತ ಹೇಳ್ಕೊಂಡು ಪೊಲೀಸರು ಬಂದು ಬೈದ್ರಂತೆ. ಆ ಕ್ಷಣ ನಮ್ಮ ಅಮ್ಮ ಇವತ್ತಿಗೂ ಕೂಡ ಭಾರಿ ನೋವು ಮಾಡ್ಕೊಂತಾರೆ. ಮತ್ತೆ ಇನ್ನೊಂದು ಹೇಳಿದ್ರಂತೆ, ನನ್ನ ಯಶೋಧ ಕಾಡಿಗೆ ಹೋಗಿದ್ಲು, ಅವಳಿಗೆ 3 ತಿಂಗಳಿಗೆ ಒಂದು ಮಗು ಹುಡ್ತಾ ಇತ್ತು ಅಂತ ಹೇಳ್ಕೊಂಡು ಹೇಳಿದ್ರಂತೆ ನಮ್ಮ ಅಮ್ಮನ ಹತ್ರ ಪೊಲೀಸರು. ಆದ್ರೆ ಅದು ನಮ್ಮಮ್ಮ ತುಂಬಾನೇ ಬೇಜಾರು ಮಾಡ್ಕೊಂತಾರೆ, 3 ತಿಂಗಳಿಗೆ ಒಂದು ಮಗು ಹುಟ್ಟಿತು ಅಂತ ಹೇಳ್ತಿದ್ರು. ನಿಂಗೆ ನನ್ನ ಮಗನ ಮೇಲೆ ನನ್ಗೆ ನಂಬಿಕೆ ಇದೆ ಅಂತ ಹೇಳ್ಕೊಂಡು ಅಮ್ಮ ಇವಾಗ್ಲೂ ಬೇಜಾರು ಮಾಡ್ತಾರೆ. ಆಗ ಅಂದ್ರೆ ತುಂಬಾ ನೊಂದ್ಕೊಂಡಂತ ವಿಚಾರ ನಮ್ಮ ಅಮ್ಮ ಅಪ್ಪ ಇದು 2 ಕೂಡ ತುಂಬಾನೇ ನೊಂದ್ಕೊಂಡಿದ್ದಾರೆ.